ಹಾಯ್. ಅಣ್ಣ, ಇವಾಗ ಮಲ್ಟಿ ಸ್ಟಾರರ್ ಎರಾ ಅಂತ ನಡೀತದೆ ಅಣ್ಣ. ಲೈಕ್ ಒಂದು ಮೂವಿನಲ್ಲಿ ಮಲ್ಟಿಪಲ್ ಸ್ಟಾರ್ಸ್ಗಳೆಲ್ಲ ಬಂದು ಆ್ಯಕ್ಟ್ ಮಾಡ್ತಾರೋ ಅಂತ ಒಂದು ಎರಾ ಇವಾಗ. ಈ ಮೂವಿನಲ್ಲಿ ಒಂದು ಎಕ್ಸೈಟಿಂಗ್ ಎಲಿಮೆಂಟ್ ಆಗಿ ಮಫ್ತಿಯ ಗಣ ಅವ್ರನ್ನ ನಾವೇನಾದ್ರು ನೋಡ್ಬೋದಾ ಶಿವಣ್ಣ? ಇದರಲ್ಲಿ ಬರಲ್ಲ, ಸೀಕ್ವೆಲ್ಲಿ ಬರುತ್ತೆ. ಯಾಕೆ ಇದರಲ್ಲಿ ಬರಲ್ಲ, ಯಾಕಂದ್ರೆ ಇದು ಮುಗಿದಾದ್ಮೇಲೆ ಅವ್ರು ಬಂದು ಈ ಕಮ್ಸ್ ಇನ್ ಟ್ರೀಸ್ ಆಫ್ ಬಾಯಚನಹಳ್ಳಿ. ಈಗ ಟ್ರೈಲರ್ ನಲ್ಲಿ ಒಂದು ಪೊಲೀಸ್ದು ಬ್ಯಾಕ್ ಶಾಟ್ ಅಲ್ಲಿ ಒಬ್ರು ನಡ್ಕೊಂಡು ಹೋಗೋದು ಕಾಣಿಸುತ್ತೆ, ಬಟ್ ಆದ್ರೆ ಯಾರು ಅಂತ ಕ್ಲಾರಿಟಿ ಇರೋದಿಲ್ಲ. ಹಾಗಾಗಿ ಇಲ್ಲ ಇಲ್ಲ, ಹಂಗೇನ ಸಸ್ಪೆನ್ಸ್ ಏನಿಲ್ಲ ಅದೆಲ್ಲ. ಶಿವಣ್ಣ, ಮಫ್ತಿ ಸಿನಿಮಾ ಬಂದು 6-7 ವರ್ಷಗಳಾದ್ರೂ ಸಹ ಅವತ್ತಿಂದ ನರ್ತನ್ ಅವರು ಬೇರೆ ಯಾವ ಸಿನಿಮಾನು ಡೈರೆಕ್ಷನ್ ಮಾಡಲಿಲ್ಲ. ಮಿಡ್ಲಲ್ಲಿ ಯಾವುದೋ ಒಂದು ಮಾಡಬೇಕಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಇಷ್ಟು ವರ್ಷಗಳ ನಂತರ ಅಗೈನ್ ಅವರು ನಿಮ್ಮ ಜೊತೆನೆ ರಿಯುನೈಟ್ ಆಗಿರ್ತಕ್ಕಂಥದ್ದು, ನಿಮ್ಮ ಹೋಮ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿರ್ತಕ್ಕಂಥದ್ದು. ಆಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಹೇಳೋದಾದ್ರೆ. ಇಲ್ಲ, ಟೆಕ್ನಿಷಿಯನ್ ಅವನು ಆಲ್ರೆಡಿ ನರ್ತನ್ ಈಸ್ ಎ ಗುಡ್ ಟೆಕ್ನಿಷಿಯನ್. ಯಾಕಂದ್ರೆ ಪಿಕ್ಚರ್ಗಳು ಮಾಡದೇ ಇರ್ಬೋದು, ಒಂದೊಂದ್ಸತಿ ಆಗುತ್ತೆ ಆ ಥರ. ಬಟ್ ಏನು ಹೇಳ್ಬೇಕಂತ ಹೊರಟಿದ್ದೀನಿ ಅದು ತುಂಬ ಕ್ಲಾರಿಟಿ ಇದೆ. ಏನು ಮಾಡಬೇಕಾದ್ರೂ ಕನೆಕ್ಟಿವಿಟಿ ಬಿಟ್ಕೊಡಲ್ಲ. ಮಫ್ತಿ ನೀವು ಏನು ನೋಡ್ತೀರಾ, ಸಮ್ ಕನೆಕ್ಟಿವಿಟಿ ಸೀನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಟ್ರೈಲರ್ಲಿ ನೀವು ನೋಡಿರ್ಬೋದು, ಏನು ಬ್ಲಡ್ ಶೆಡ್ ಆಗುತ್ತೆ ಅದ್ರ ಮೇಲೆ, ನ್ಯಾಯಮೂರ್ತಿ ಇದು ಗೊಂಬೆ ಮೇಲೆ. ಸೊ ಸೇಮ್ ಥಿಂಗ್ ನೀವು ಇದ್ರಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಮಫ್ತಿಲಿ ಅವನ ಮೇಲೆ ಬ್ಲಡ್ ಶೆಡ್ ಆಗುತ್ತೆ. ಅಂದರೆ ದಟ್ ಕನೆಕ್ಟಿವಿಟಿ ಆಫ್ ದಟ್ ಸೀನ್ ಆಲ್ವೇಸ್ ಗಿವ್ಸ್ ಒನ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯಾವಾಗಲೂ. ಯಾಕಂದ್ರೆ ಅದಕ್ಕೆ ಅವನು ಲಾಯರ ಬರ್ತಾನೆ, ಅದೇ ನ್ಯಾಯದಲ್ಲಿ ಅವನು ಇರ್ತಾನೆ. ಅದು ಅಂದರೆ ನ್ಯಾಯಕ್ಕೆ ಬ್ಲಡ್ ಹೊಡೆದಂಗೆ ಆಯ್ತು. ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಬಾಲಿಕ್ ಆಗಿ ಏನು ಹೇಳಕ್ಕೆ ಕೊಟ್ಟಿದ್ರು ಅಂತ. ಅದು ಸಾಕಷ್ಟು ಏನು ಮೊಮೆಂಟಮ್ ಇದೆ ಅದೆಲ್ಲ. ಆ್ಯಂಡ್ ನಂಬರ್ ಆಫ್ ಸೀನ್ಸ್ ಇದೆ ಅದರಲ್ಲಿ. ಕೈ ತೋರಿಸಿದ್ವಿ, ಬರೀ ಕೈ, ಇದರಲ್ಲಿ ಬೇರೆ ಥರ ತೋರಿಸಿದ್ವಿ. ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಅಂದರೆ ಒಂದು ಅವನು ಆ ರೀತಿ ಬೆಳೆದಿದ್ದಕ್ಕೆ ಆ ರಾಕ್ಷಸತನ ಏನಿದೆ ಅದನ್ನು ತೋರಿಸ್ತಾನೆ. ಜೊತೆಲಿ ಆ ರಾಕ್ಷಸತನದ ಒಳಗಡೆ ಒಬ್ಬ 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 ಒಳ್ಳೆ ಮನಸ್ಸಿರೋ ವ್ಯಕ್ತಿನೂ ಇದ್ದಾನೆ ಅಂತ ತೋರಿಸ್ತಾನೆ. ಶಿವಣ್ಣ, ಮಫ್ತಿಯಲ್ಲಿ ನಿಮ್ಮ ಸೈಲೆನ್ಸ್ ಕೂಡ ಒಂದು ವೆಪನ್ ಆಗಿತ್ತು. ಬಟ್ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಇಲ್ಲಿ ಆ ಸೈಲೆನ್ಸ್ ಹಿಂದಿನ ಅಸಲಿ ಕತೆ ಏನು ಅನ್ನೋದ್ರ ಜೊತೆಗೆ ನಿಮ್ಮ ವೃತ್ತಿ ಕೂಡ ಮಾತಾಡುವಂತಿದೆ, ಕೋರ್ಟ್ ಡ್ರಾಮಾ. ಸೊ ಕೋರ್ಟ್ ಬಗ್ಗೆ ಮತ್ತೆ ವೆಪನ್ ಬಗ್ಗೆ ಕೋರ್ಟ್ಲು ಏನು ವೆಪನ್ ಯೂಸ್ ಮಾಡ್ತಾನೋ ಅದೇ ಥರನೇ. ಅಂದರೆ ಅವ್ನು ಮಾತಾಡೋ ವೆಪನ್ ಇದೆಯಲ್ಲ, ಭಾಳ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾನೆ, ಎಲ್ಲೂ ಡ್ರ್ಯಾಗಿಂಗ್ ಇರಲ್ಲ. ವಾಟ್ ಹ್ಯಾಸ್ ಟು ಬಿ ಟೋಲ್ಡ್ ಆ್ಯಂಡ್ ವಾಟ್ ಜಡ್ಜ್ ಹ್ಯಾಸ್ ಟು ಟೇಕ್ ಆ್ಯಂಡ್ ವಾಟ್ ಜಡ್ಜ್ಮೆಂಟ್ ಹ್ಯಾಸ್ ಟು ಬಿ ಗಿವನ್, ಹೌ ಇಟ್ ಕಮ್ಸ್, ಹೌ ದ ಸಿಸ್ಟಮ್ ವರ್ಕ್ಸ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈಗ ಸಿಸ್ಟಮ್ ಎಲ್ಲ ಫೇಲ್ ಆದಾಗಲೇ ಇದೆಲ್ಲ ಆಗೋದು. ಸೊ ಇಟ್ಸ್ ಫೈಟಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್ ಅಷ್ಟೇ, ಬಿಕಾಸ್ ಈಸ್ ಇನ್ ದ ಸಿಸ್ಟಮ್. ಬಟ್ ಅವ್ನು ಫಸ್ಟ್ ಚಿಕ್ಕ ವಯಸ್ಸಿಂದ ಯಾವ ಸಿಸ್ಟಮ್ಲಿ ಇದ್ದೆ, ಯಾವ ಸಿಸ್ಟಮ್ಗೆ ಹೋಗ್ತಾನೆ, ಯಾತಿಗೋಸ್ಕರ ಲಾಟ್ ಆಫ್ ಥಿಂಗ್ಸ್ ಅದೇ. ಇದೇನಂದ್ರೆ ನಾನು ಹೇಳ್ಬಿಟ್ರೆ ಕತೆ, ನೀವು ಇವಾಗ ಕತೆ ಕೇಳ್ಬಿಟ್ರೆ ಸ್ಟ್ರೈಟಾಗಿ ಹಾಕೊಂಡು ಹೊಡೆದ್ಬಿಡ್ಬೋದು, ಆಮೇಲೆ ಪಿಕ್ಚರ್ ನೋಡೋದು ಬೇಡ ಅಂತ ನಾನು ಹೇಳಿ ಸ್ಲೋವಾಗಿ ಹಂಗೆ ಓಪನ್ ಮಾಡ್ತಾರೆ. ನಾನು ಮೂಡ್ಲಿ ಹೇಳ್ಬಿಡ್ತೀನಿ, ಅದಕ್ಕೆ ಬೇಡ ಅಂತ. ಬಟ್ ಇದೆ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವೆರ್ ಯು ಗೆಟ್ ಕನೆಕ್ಟೆಡ್. ಆ್ಯಂಡ್ ಇದು ಪಾತ್ರ ಅಂದರೆ ಯೂಶಲಿ ರಿವೆಂಜ್ ಸ್ಟೋರಿ ಅಂತ ಹೇಳ್ಬಿಡ್ಬೋದು. ರಿವೆಂಜ್ ಸ್ಟೋರಿ ಅಲ್ಲ, ರಿವೆಂಜ್ ಅನ್ನೋದಕ್ಕಿಂತ ಒಂದು ಅಂಬಿಷನ್ ಇದೆ. ಒಂದು ಅಂಬಿಷಿಯಸ್ ವ್ಯಕ್ತಿ ಈತ. ಆ ಅಂಬಿಷನ್ ಎಲ್ಲಿಂದ ಬಂತು, ಯಾತಿಗೋಸ್ಕರ ಬಂತು, ಯಾತಿಗೆ ನಾನು ಮುನ್ನಡೆಸಕ್ಕೆ ಹೋಗ್ತೇನೆ. ಆಮೇಲೆ ತ್ಯಾಗ ಅನ್ನೋದು, ಸ್ಯಾಕ್ರಿಫೈಸ್ ಸುಮ್ಮನೆ ಮಾಡೋದಲ್ಲ ತ್ಯಾಗ, ಅದಕ್ಕೊಂದು ಜೆನ್ಯೂನ್ ರೀಸನ್ ಇರಬೇಕು. ಆ ಜೆನ್ಯೂನ್ ರೀಸನ್ ಎಲ್ಲಿದೆ? ಹೀರೋಯಿನ್ ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಅವ್ರು ಬರೋ ಕ್ಯಾರೆಕ್ಟರ್ ಯಾತಿಗೆ ಬರ್ತಾರೆ, ಅವ್ರು ಯಾರು, ಅವ್ರಿಗೂ ಇವ್ರಿಗೆ. ಆಮೇಲೆ ಅದರಲ್ಲಿ ಲಾಟ್ ಆಫ್ ಥಿಂಗ್ಸ್ ಯು ವಿಲ್ ಕಮ್ ಟು ನೋ. ಓ ಇದು ಹಿಂಗ ಹಂಗ. ಆಮೇಲೆ ಲಾಸ್ಟ್ ರೌಂಡ್ ಅಪ್ ಮಾಡಬೇಕೇ ವಿಲ್ ನೋ. ಹೆಂಗ್ ಸ್ಟಾರ್ಟ್ ಆಗುತ್ತೆ ಪಿಕ್ಚರ್, ಹೆಂಗ್ ಎಂಡ್ ಆಗುತ್ತೆ, ಮಧ್ಯದಲ್ಲಿ ಏನೆಲ್ಲ ಆಗುತ್ತೆ. ಇವ್ರ ಕ್ಯಾರೆಕ್ಟರ್ ಇರ್ಬೋದು, ಯಾರು ನಮ್ಮ ಬಾಬು ಹಿರಣ್ಯ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲಾಂದ್ರೆ ಮಧುಗುರುಸ್ವಾಮಿ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಆಮೇಲೆ ಇವಾಗ ನ್ಯೂಲಿ ಆ್ಯಡೆಡ್ ರಾಹುಲ್ ಬೋಸ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಆ್ಯಂಡ್ ದೇವರಾಜ್ ಅವ್ರ ಕ್ಯಾರೆಕ್ಟರ್ ಆಲ್ರೆಡಿ ವಾಸ್ ದೇರ್. ಆ್ಯಂಡ್ ಇದರಲ್ಲಿ ಇವರು ಅವಿನಾಶ್ ಅವರು ಬರ್ತಾರೆ, ಆ್ಯಂಡ್ ಶಬೀರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ್ಯಂಡ್ ಒನ್ ಮೋರ್ ಕ್ಯಾರೆಕ್ಟರ್ ಇಸ್ ಗೋಪಾಲ್ ದೇಶಪಾಂಡೆ. ಸಾಕಷ್ಟು ಈಸ್ ಅ ವೆರಿ ಫೈನ್ ಆ್ಯಕ್ಟರ್. ನಾನು ನೋಡಿದ ಪ್ರಕಾರ ಐ ಥಿಂಕ್ ನೈಸ್ ಆ್ಯಕ್ಟರ್. ತುಂಬ ಚೆನ್ನಾಗಿದೆ, ಭಾಳ ಎಲ್ಲರೂ ನ್ಯಾಚುರಲ್ ಮಾಡಿದ್ದಾರೆ. ಇದೇ ಹತ್ರ ಒಬ್ಬರೇ ಒಂದು ಕಣ್ಣಿಂದ ಒಬ್ರು ಮಾತ್ರ ಮಾಡ್ತಾರೆ ಕಣ್ಣಿಲ್ಲ, ಇದ್ರಲ್ಲಿ ಎಲ್ಲರೂ ಕಣ್ಣಿಂದ ಮಾಡಿದ್ದಾರೆ. ಶಿವಣ್ಣ, ಇದು ಆಂಜನೇಯನ್ಗೆ ಗದೆ ಹೇಗೋ ಶಿವಣ್ಣಂಗೆ ಲಾಂಗ್ ಹಾಗೇನೆ ಆಯುಧ ಅಂತ ಹೇಳ್ಬೋದು.
ಸೊ ಮಫ್ತಿನಲ್ಲಿ ನಾವು ಲಾಸ್ಟ್ ವರ್ಗು ವೆಯ್ಟ್ ಮಾಡಬೇಕಾಯ್ತು. ಅಂದರೆ ನೀವು ಆ ಲಾಂಗ್ ನಿಧಾನಕ್ಕೆ ನಿಮ್ಮ ಹತ್ರ ಬರೋವರೆಗೂ ವೆಯ್ಟ್ ಮಾಡಬೇಕಾಯ್ತು ಆ ಒಂದು ಸೀನ್ಗೋಸ್ಕರ. ಬಿಕಾಸ್ ಥಿಯೇಟರ್ ರೂಫ್ ಕಿತ್ತೋಗೋದೇ ಆ ಒಂದು ಸೀನಿಂದ ಅಣ್ಣ. ಸೊ ಈ ಮೂವಿನಲ್ಲಿ ಆ ಒಂದು ಸೀನನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆ್ಯಕ್ಚುಲಿ? ನೋಡಿ, ಸಸ್ಪೆನ್ಸ್ ಆಗಿ ನೋಡಿದ್ರೆ ಮಜಾ. ಯಾಕಂದ್ರೆ ಇವಾಗ ಹೇಳೋದಕ್ಕಿಂತ ಅವ್ರು ವೆಯ್ಟ್ ಮಾಡೋದಕ್ಕಿಂತ ಬಂದು ನೋಡಿದ್ರೆ ಅವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಿಕಾಸ್ ಲಾಂಗ್ ಅನ್ನೋದು ನನ್ನ ಲೈಫಲ್ಲಿ ಬರೀ ಇಟ್ಸ್ ವೆರಿ ಲಾಂಗ್ ಸ್ಟೋರಿ.